In an alarming incident near Laggere, Rajagopalnagar, a group of 3 unidentified individuals described as miscreants carried out a rampage causing extensive damage to vehicles parked in the vicinity. The perpetrators, donning disguises, attacked in the late hours, wreaking havoc by smashing the windows of 15 parked vehicles. The assailants, reportedly under the influence of alcohol, arrived on the scene with one individual sporting a doll mask while another rode in on a two-wheeler. They brandished a machete, instigating the vandalism spree, leaving behind a trail of destruction. Following the incident, local law enforcement from the Rajagopalnagar Police Station swiftly responded, visiting the site for inspection and subsequently filing a case in connection with the vandalism. The culprits managed to flee the scene before authorities could apprehend them, leaving the affected vehicles in disarray, and the community is in shock. The incident has stirred concerns among residents, prompting heightened vigilance in the area and a call for swift justice in bringing the perpetrators to account. ನಿನ್ನೆ ರಾತ್ರಿ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಪ್ರಕರಣ ನಮ್ಮ ಲಗ್ಗೆರೆ ರಾಜೀವ್ ಗಾಂಧಿ ನಗರದ ಅರ್ಧ ಭಾಗದಲ್ಲಿ ಏನು ಪಾಪ ನಮ್ಮ ತಮ್ಮ ಮನೆಗಳ ಮುಂದೆ ಕೆಲಸ ಮಾಡಿ ಬಂದು ಈ ಒಂದು ಗಾಡಿ ಓಡಿಸ್ತಕ್ಕಂಥ ಚಾಲಕರಿರ್ಬೋದು ಎಲ್ಲರೂ ಕೂಡ ಬಂದು ನಿಂತಿರ್ತಕ್ಕಂಥ ವಾಹನಗಳ ಮೇಲೆ ಈ ಒಂದು ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ ಪಾಪ ಅವರೇನು ಇವತ್ತು ನಮ್ಮ ಲಗ್ಗೆರೆ ಭಾಗದಲ್ಲಿ ಅವರು ಏನು ದಿನನಿತ್ಯ ದುಡಿದು ಬಂದು ರಾತ್ರಿ ಅನ್ನ ಸಿಗುತ್ತೆ ಅಂತ ಒಂದು ವ್ಯವಸ್ಥೆ ಮೇಲೆ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ನಾನು ನಿಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸೋದಿಷ್ಟೇ, ಮೊದಲನೇದಾಗಿ ಇಲ್ಲಿ ಆಗಿರ್ತಕ್ಕಂಥ ಹಾನಿಗೆ ಪರಿಹಾರವನ್ನ ಆ ಕಿಡಿಗೇಡಿಗಳಿಂದ ಪಡ್ಕೊಳ್ಬೇಕು. ಹೊಡೆಯುವಾಗ ಇಲ್ಲಿ ನಾಗರಿಕರು ಏನ್ ತಿಳ್ಕೊಂಡಿದ್ದಾರೆ, ಯಾರೋ ಪಟಾಕಿ ಹೊಡಿತಾ ಇದ್ದಾರೆ ಅನ್ನೋದು ತಿಳ್ಕೊಂಡು ಪಾಪ ಎಲ್ಲ ಗಾಬರಿಯಿಂದ ಆಚೆ ಬಂದಿದ್ದಾರೆ. ಬಂದಾಗ ಗೊತ್ತಾಗಿದೆ ಇಲ್ಲಿ ಲಾಂಗು ಮಚ್ಚಿಗಳು ಇದ್ದಿದ್ದು ನೋಡಿ ಪಾಪ ಎಲ್ಲ ಕೂಕೊಂಡಿದ್ದಾರೆ. ಯಾರು ಆಚೆ ಬರ್ತಕ್ಕಂಥ ಧೈರ್ಯವನ್ನು ಮಾಡಿಲ್ಲ, ಯಾಕಂದ್ರೆ ಅವ್ರಿಗೆ ಪ್ರಾಣದ ಮೇಲೆ ಭಯ ಇರೋದ್ರಿಂದ ಆ ತರ ಆಚೆ ಬರ್ಲಿಕ್ಕೆ ಆಗಿಲ್ಲ. ನಾನು ಇಲ್ಲಿ ಈಗಾಗಲೇ ಶಾಸಕರು ಕೂಡ ಫೋನ್ ಮಾಡಿ ಕರೆದಿದ್ದೀವಿ. ಈಗ ಶಾಸಕರು ಇನ್ನೇನು 10 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಅವ್ರ ಗಮನಕ್ಕೂ ತಂದು ಇಲ್ಲೇನೇ ಜನರಿಗೆ ಪರಿಹಾರವನ್ನು ರೂಪಿಸಬೇಕು, ಆ ನಿಟ್ಟಿನಲ್ಲಿ ನಾವು ಹೇಳ್ತೀವಿ ಸರ್. ಜೋರಾಗಿ ಸೌಂಡ್ ಬಂದಿದೆ ಸರ್, 12:30 1 ಗಂಟೆ ಒಳಗಡೆ ಇಷ್ಟೊಂದು ಆಗಿದೆ ಸರ್. ಇನ್ನೊಂದೇನಿದೆ ಅಂದ್ರೆ ಇಲ್ಲಿ ಹುಡುಗರು ಜಾಸ್ತಿ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಆಗ್ತವ್ರೆ. ಅದರಿಂದ ನಮ್ಗೆ ಯಾವ ತರನು ಕವರ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಯಾರನ್ನ ಒಬ್ರು ಹೇಳಿದ್ರು ಅಂದ್ರೆ ಇನ್ನೊಬ್ರು ಹೋಗಿ ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಾವ್ರೆ. ಅದಕ್ಕೋಸ್ಕರ ಯಾರು ದಯವಿಟ್ಟು ಹೇಳೋದು ನಾನು ಇಷ್ಟನೇ, ಈ ಲೆಗ್ಗೆರೆ ಒಳಗೆ ಹೇಳೋದು, ಈ ಲೆಗ್ಗೆರೆ ಅಂತಲ್ಲ ಹೊರಗಡೆ ಆದ್ರೂ ಅಷ್ಟೇ ನಾನು ಹೇಳ್ತಾ ಇರೋದು. ಒಂಚೂರು ಎಲ್ಲಾನು ಒಂದು ಮನಸ್ತಾಪ ಇದ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ್ದೇ ಹುಡುಗರಾಗಿ ಒಂಚೂರು ಮನಸ್ತಾಪ ಇದ್ ಮಾಡ್ಕೊಂಡು ಈ ಡ್ರಗ್ಸು ಗಾಂಜಾಗಳು ತುಂಬಾ ಓಡಾಡ್ತಾ ಇದೆ ನಮ್ಮ ಲಗ್ಗೆರೆಯಲ್ಲಿ. ಆಮೇಲೆ ಹುಡುಗಿರು ಓಡಾಡಂಗಿಲ್ಲ ರೋಡಲ್ಲಿ, ಹುಡುಗಿರ್ದು ಜಾಸ್ತಿ ಇದ್ ಮಾಡ್ತಾವ್ರೆ ಹುಡುಗರು. ನಾನು ಅದನ್ನು ಕಂಪ್ಲೇಂಟ್ ದಿನನಿತ್ಯ ತಿಂಗಳ ಹೋದಾಗೂ ನಾವು ಸ್ಟೇಷನಲ್ಲೂ ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಆದ್ರೂ ಅವ್ರದ್ದು ಕಾಳಜಿ ತಗೋತಾ ಇಲ್ಲ. ನಾನು ಸರ್ಕಾರಕ್ಕೆ ಕೇಳೋದು ಅಷ್ಟೇ, ನಾವು ACP DCP ಅವರಿಗೆ ಕಮಿಷನರ್ ಅವ್ರಿಗೂ ನಾವು ಮುಂದೂಡ್ಕೋಬೇಕು ಅನ್ನೋದೇನ ಇದ್ದಿತ್ತು ಅಂದ್ರೆ ನಾವು ಸರ್ಕಾರಕ್ಕೆ ಅದಕ್ಕೂ ನಾವು ಇದು ಮಾಡೋಕ್ಕೂ ರೆಡಿ ಇದ್ದೀವಿ. ನಮ್ಗೆ ಆದಷ್ಟು ಒಂಚೂರು ಇನ್ಫ್ಲುಯೆನ್ಸ್ ಮಾಡಿ ನಮಗೆ ಸರ್ಕಾರಕ್ಕೆ ಈ CC ಕ್ಯಾಮ್ರಾಗಳನ್ನ ಅಳವಡಿಸ್ಕೊಡಕ್ಕೆ ಹೇಳ್ರಿ. ಪೊಲೀಸ್ ಅವ್ರಿಗೆ ಒಂಚೂರು ಇದು ಮಾಡಕ್ಕೆ. ಬೆಳಗಿನ ಜಾವ ಒಂದು 2 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಕರು, ಹೆಣ್ಣು ಮಕ್ಕಳು ಮತ್ತು ಇಲ್ಲಿರ್ತಕ್ಕಂಥವರೆಲ್ಲರೂ ಸಹ ನನಗೆ ಕೊಟ್ಟಂಥ ದೂರು, ನಿನ್ನೆ ಬೆಳಗಿನ ಜಾವ 2ರಿಂದ 3 ಗಂಟೆ ಅಂತ ಹೇಳಿದ್ರು ಸಹ ಇವಾಗವರೆಗೂ ಈಗ 10 ತಾರೀಕು ಒಂದು ಸ್ಟೇಷನ್ ಇನ್ಸ್ಪೆಕ್ಟ್ರು ಇವತ್ತವರೆಗೂ ಈಗವರೆಗೂ ಇಲ್ಲಿ ಬಂದು ನೋಡಿ ಇಂಥ ಒಂದು ಘಟನೆಗಳು ನಡೆದರೂ ಸಹ ಬೆಳಗ್ಗೆ 3 ಗಂಟೆಯಿಂದ ಇಲ್ಲಿವರೆಗೂ ಬಂದಿಲ್ಲ ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಆಸೆಯಿಂದ ಚೆಕ್ ಮಾಡಿ ಎಷ್ಟು ಖರ್ಚಾಗುತ್ತೆ, ಅಷ್ಟು ಆ ಖರ್ಚಾಗೋದನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ. Authorities are currently conducting investigations to identify and apprehend the individuals responsible for the destructive act.